ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ನೀವು ನೋಡ್ತೀರಾ ಹಾಗೆ ನ್ಯಾಚುರಲ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿನ್ನೆ ಆಲ್ರೆಡಿ ನಾನು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಕೂಡ ನಾನು ಮಾಡಿದ್ದೀನಿ. ಸೊ ಆ ಪೋಸ್ಟು ಬರೆದಿರೋದು ನಾನಲ್ಲ, ವಿನು MRK11 ಅಂತೇಳಿ. ಸೊ ನಾನು ಮೆನ್ಷನ್ ಕೂಡ ಮಾಡಿದ್ದೀನಿ ಅವ್ರಿಗೆ. ಸೊ ಅವರು ಯಾವ ವಿಷಯದ ಬಗ್ಗೆ ಅವರು ಆ ಪೋಸ್ಟ್ ಮಾಡಿದ್ದಾರೆ ಅಂತಂದರೆ, ಅಡುಗೆ ಎಣ್ಣೆ ಬಗ್ಗೆ, ಸ್ಪೆಷಲಿ ಮರದ ಗಾಂಧಿಯಿಂದ ತಯಾರು ಮಾಡುವ ಎಣ್ಣೆಗಳ ಬಗ್ಗೆ ಮಾತ್ರ ಇದರಲ್ಲಿ ಮಾತಾಡಿರೋದು ಇದೆ. ಸೊ ಆ ಪೋಸ್ಟಲ್ಲಿ ಏನಿದೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲನೇದಾಗಿ ಓದ್ತೀನಿ. ಅಡುಗೆಗೆ ಕೊಬ್ಬರಿ ಎಣ್ಣೆ ಅದು ಬರೀ ಮಂಗಳೂರು ಮತ್ತು ಕೇರಳದಲ್ಲಿ ಮಾತ್ರ ಬಳಸುವುದು. ನಮ್ಮಲ್ಲೆಲ್ಲ ಸೂರ್ಯಕಾಂತಿ ಎಣ್ಣೆನೇ ಬಳಸುವುದು. ಆ ಸೂರ್ಯಕಾಂತಿ ಬೀಜಗಳಿಂದಾದ ಎಣ್ಣೆ ಎಲ್ಲಿ ಸಿಗುತ್ತದೆ ಅಂದರೆ ಅಂಗಡಿಯಲ್ಲಿ ಸಿಗುತ್ತದೆ. ಅಂಗಡಿಯವರು ಕೊಡುವ ಆ ಪ್ಯಾಕೆಟ್ ಮೇಲೆ ಸೂರ್ಯಕಾಂತಿಯ ಹೂವಿನ ಚಿತ್ರವಿರುತ್ತದೆ. ನಾವು ಅದನ್ನೇ ಬಳಸುವುದು. ಅಂದ್ರೆ ಜನರಲ್ ಆಗಿ ನಾವು ಸನ್ಫ್ಲವರ್ ಆಯಿಲ್ ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಅದು ಹೇಗೆ ತಯಾರಾಗತ್ತೆ ಅನ್ನೋದು ಒಂದು ಕಡೆ ಆದ್ರೆ ನಮ್ಗೆ ಯಾವ್ದ್ರದ್ದು ಕಲ್ಪನೆನೇ ಇಲ್ಲ. ಅಂದ್ರೆ ಯಾವ ಪ್ರೊಸೆಸ್ ಹೇಗೆ ತಯಾರಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಕಲ್ಪನೆ ಇಲ್ಲ. ಸೊ ಜನರಲ್ ಆಗಿ ನಾವು ಜನರಲ್ ಸ್ಟೋರ್ಗೆ ಹೋದಾಗ ಎಣ್ಣೆ ಕೊಡಿ ಅಂತಂದಾಗ ಸನ್ಫ್ಲವರ್ ಆಯಿಲ್ ಕೊಡ್ತಾರೆ. ನೀವು ಬಳಸುತ್ತಿರುವುದು ಸೂರ್ಯಕಾಂತಿ ಬೀಜದ ಎಣ್ಣೆ ಅಲ್ಲ ಹಾಗೆಂದು ತಿಳಿದುಕೊಂಡಿರುವಿರಿ ಅಷ್ಟೇ. ಅದು ಫ್ಯಾಕ್ಟರಿಯಲ್ಲಿ ತಯಾರಾದ ರಾಸಾಯನಿಕ ಯುಕ್ತ ಎಣ್ಣೆಯಂತಿರುವ ದ್ರವ ರೂಪದ ವಸ್ತು. ಕೆಲವೊಂದು ಮೂಲಗಳು ಹೇಳುವ ಪ್ರಕಾರ ಆ ಎಣ್ಣೆಗೆ ಕ್ರೂಡ್ ಆಯಿಲ್ ನಲ್ಲಿ ಎಲ್ಲವನ್ನು ತೆಗೆದುಕೊಂಡ ಮೇಲೆ ಉಳಿದುಕೊಂಡಿರುವ ಬೇಡವಾದ ದ್ರವ ರೂಪದ ಪದಾರ್ಥವನ್ನು ಈ ಎಣ್ಣೆಗೆ ಮಿಕ್ಸ್ ಮಾಡಿ ಅದಕ್ಕೆ ಆ ಎಣ್ಣೆಗಳ ಫ್ಲೇವರ್ ಅನ್ನು ಕೊಡುತ್ತಾರೆ. ಇದು ನನಗೂ ಪೂರ್ಣವಾಗಿ ಗೊತ್ತಿಲ್ಲ ಮತ್ತು ತಿನ್ನುತ್ತಿರುವ ನಿಮಗೂ ಪೂರ್ಣವಾಗಿ ಇದರ ಬಗ್ಗೆ ಗೊತ್ತಿಲ್ಲ. ಅಂದ್ರೆ ನಮಗೆ ಪ್ರೋಸೆಸ್ ಹೇಗೆ ಅನ್ನೋದ್ರ ಬಗ್ಗೆ ನಮ್ಗೆ ಅರಿವೇ ಇಲ್ಲ. ಆದ್ರೂ ಕೂಡ ನಾವು ಎಣ್ಣೆಗಳನ್ನ, ರಿಫೈನ್ಡ್ ಆಯಿಲ್ಗಳನ್ನ ಎರ ಬೀರಿ ತಿಂತಾ ಇದೀವಿ. ಸೊ ಇದ್ರ ಬಗ್ಗೆ ಚೂರು ಕಲ್ಪನೆಯೇ ಇಲ್ಲ, ಚೂರು ತಿಳಿದಿಲ್ಲ ಎಂದ ಮೇಲೆ ಇದನ್ನು ಬಳಸುವುದು ಎಷ್ಟರ ಮಟ್ಟಿಗೆ ಸರಿ? ಅದರಲ್ಲಿ ಕೂಡ ನೀವು ಹೇಳಿದರೆ ದೊಡ್ಡ ದೊಡ್ಡ ನಟಿಯರು ಈ ಎಣ್ಣೆಯ ಪ್ಯಾಕ್ ಇಟ್ಟುಕೊಂಡು ದುಡ್ಡಿಗೋಸ್ಕರ ಅವರೇನೋ ಇದನ್ನು ಪ್ರಮೋಟ್ ಮಾಡುತ್ತಾರೆ. ಸೊ ಜನರಲ್ ಆಗಿ ಕಂಪ್ನಿಗಳು ಹೇಗ್ ಮಾಡ್ತಾರೆ ಅಂತಂದ್ರೆ, ಅವರ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕೆ ಒಬ್ಬ ಸೆಲೆಬ್ರಿಟಿನ ಸೆಲೆಕ್ಟ್ ಮಾಡ್ಕೋತಾರೆ. ಅವ್ರ ಕಡೆಯಿಂದ ಅವ್ರ ಪ್ರಾಡಕ್ಟ್ ಅನ್ನ, ಅಂದ್ರೆ ಎಣ್ಣೆ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಯಾರು ಪ್ರಮೋಟ್ ಮಾಡ್ತಿರ್ತಾರಲ್ಲ ಅವರು ಯಾವುದೇ ಕಾರಣಕ್ಕೂ ಆ ಎಣ್ಣೆ ಬಳಸಲ್ಲ ಅವರು. ಆದರೆ ಹಿಂದಿನ ಕಾಲದಲ್ಲಿ ಎಣ್ಣೆ ಅಂದರೆ ಕಣ್ಣು ಮುಂದೆ ಎತ್ತಿನ ಗಣದಲ್ಲಿ ತಯಾರಾಗುತ್ತಿತ್ತು. ಅದನ್ನೇ ನಮ್ಮ ಹಿರಿಯರೆಲ್ಲರೂ ಕೂಡ ಬಳಸುತ್ತಿದ್ದರು ಹಾಗೂ ಆರೋಗ್ಯವಾಗಿದ್ದರು. ಹಿಂದಿನ ಕಾಲದಲ್ಲಿ ಅಂದ್ರೆ ನಮ್ಮ ಅಜ್ಜ ಮುತ್ತಜ್ಜ ಕಾಲದಲ್ಲಿ ಎಲ್ಲರೂ ಕೂಡ ಗಾಣದ ಎಣ್ಣೆನೇ ಯೂಸ್ ಮಾಡ್ತಿದ್ರು. ಸೊ ಹಾಗಾಗಿ ಅವ್ರ ಆರೋಗ್ಯ ಹತ್ತತ್ರ 100-110 ವರ್ಷದ ಮಟನು ಅವ್ರಿಗೆ ಏನು ಯಾವುದು ಕಾಯಿಲೆ ಇಲ್ದಂಗೆ ಬದುಕ್ತಿದ್ರು ಅವರು. ಆದರೆ ಆ ಆರೋಗ್ಯ ನಮಗಿಲ್ಲ. ಯಾಕೆ? ಏಕೆಂದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಬೆನ್ನ ಹಿಂದೆ ನಡೆಯುವ ದಂಧೆಗಳಿಗೆ ನಾವೆಲ್ಲರೂ ಬಲಿಯಾಗುತ್ತಿದ್ದೇವೆ. ಅಂದ್ರೆ ಈ MNC ಕಂಪನೀಸ್ ಏನಿದಾವಲ್ಲ, ಸೊ ಇತ್ತೀಚೆಗೆ 30-35 ವರ್ಷದಿಂದ ಈಚೆಗೆ ಈ ಪ್ಯಾಕೆಟ್ ಆಯಿಲ್ ಗಳನ್ನ ಆವಿಷ್ಕಾರ ಮಾಡಿಕೊಂಡ್ರು. ಅಂದ್ರೆ ರಿಫೈನ್ಡ್ ಆಯಿಲ್ ಅನ್ನೋದೇನಿದೆ ಕಾನ್ಸೆಪ್ಟ್ 35-40 ವರ್ಷದ ಹಿಂದಿನದು. ಸೊ ಅವರಿಗೆ ನಮ್ಮ ಜನರ ಮೈಂಡ್ ಸೆಟ್ ಹೇಗೆ ಚೇಂಜ್ ಮಾಡಿದ್ರು ಅಂತಂದ್ರೆ, ನೀವು ತಿನ್ನೋ ಗಾಣದ ಎಣ್ಣೆಗಳು ರಿಫೈನ್ಡ್ ಆಗಿಲ್ಲ, ಫಿಲ್ಟರ್ ಆಗಿಲ್ಲ ಅನ್ನೋ ತರ ಮೈಂಡ್ ಸೆಟ್ ಮಾಡಿಸಿದ್ರು. ಆಮೇಲೆ ಫಿಲ್ಟರ್ ಎಣ್ಣೆಗಳು ಅಂತಂದ್ರೆ, ಫಿಲ್ಟರ್ ಅನ್ನೋ ಪದ ಇದೆಯಲ್ಲ, ಫಿಲ್ಟರ್ ಅಂದ್ರೆ ಒಳ್ಳೇದು ಅನ್ನೋ ತರ ಬಿಂಬಿಸಿದ್ರು ಅದನ್ನ. ಸೊ ಹಾಗಾಗಿ ಎಲ್ರು ಕೂಡ ನಮ್ಮ ಜನ ಫಿಲ್ಟರ್ ಆಯಿಲ್ ಎಷ್ಟು, ಟ್ರಿಪಲ್ ಫಿಲ್ಟರ್, ಡಬಲ್ ಫಿಲ್ಟರ್, ಈ ತರದ್ದೆಲ್ಲ ಕೇಳ್ತಾರೆ. ಜನರಲ್ ಆಗಿ ಜನ ನಮ್ಮ ಹತ್ರ ಬಂದಾಗ ಎಷ್ಟು ನೀವು ಫಿಲ್ಟರ್ ಮಾಡ್ತೀರಾ, ಏನ್ ಕತೆ ಇಲ್ಲ, ಈ ತರದ್ದೆಲ್ಲ ಕೇಳಿದ್ದು ಇದೆ. ಸೊ ಹಾಲು ಅದು ಕೂಡ ಪ್ಯಾಕೆಟ್ ನಲ್ಲಿ ಬರುತ್ತದೆ. ಅಲ್ಲಿ ಏನಿದೆ ಎಂದು ನಮಗೂ ತಿಳಿದಿಲ್ಲ. ಎಣ್ಣೆ ಕೂಡ ಪ್ಯಾಕೆಟ್ ನಲ್ಲಿ ಬರುತ್ತದೆ, ಅದರಲ್ಲಿ ಏನಿದೆ ಎಂದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ತರಕಾರಿ ಕೂಡ ನಮಗೆ ಸಿಗುತ್ತದೆ, ಆದರೆ ಅದನ್ನು ಯಾವ ರೀತಿ ಬೆಳೆದಿದ್ದಾರೆ ಎಂದು ನಮಗೂ ಗೊತ್ತಿರುವುದಿಲ್ಲ, ನಿಮಗೂ ಗೊತ್ತಿರುವುದಿಲ್ಲ. ಸೊ ಇಷ್ಟೆಲ್ಲ ಏನಿದೆ, ಹಾಲಾಗಿರ್ಬೋದು, ತರಕಾರಿ ಆಗಿರ್ಬೋದು, ಇವೆಲ್ಲ ಏನಾಗುತ್ತೆ, ಆದಷ್ಟು ನಮ್ಮ ಲೋಕಲ್ ರೈತರು ಏನು ಬೆಳೀತಾರೆ, ರೈತರ ಕಡೆಯಿಂದ ಡೈರೆಕ್ಟ್ ಪರ್ಚೇಸ್ ಮಾಡೋ ಪದ್ಧತಿನ ನಾವು ಬೆಳೆಸ್ಕೋಬೇಕು. ಆಮೇಲೆ ನಮ್ಮ ಹೊಲ ಇದೆ, ಜಮೀನು ಇದೆ ಅನ್ನೋದಾದ್ರೆ ಆದಷ್ಟು ಬೆಳೆಗಳನ್ನ ಬೆಳ್ಕೋಬೇಕು. ದ್ವಿದಳ ಧಾನ್ಯಗಳಾಗಿರ್ಬೋದು, ಎಣ್ಣೆ ಕಾಳುಗಳಾಗಿರ್ಬೋದು, ಈ ತರದೆಲ್ಲ ನಾವು ಬೆಳಿಬೇಕು. ಈ ರೀತಿ ಗೊತ್ತಿಲ್ಲದಿರುವುದನ್ನೆಲ್ಲ ತಿಂದು ಆರೋಗ್ಯ ಕೆಡಿಸಿಕೊಂಡು ಇವತ್ತು ಯುವಕರಿಗೂ ಕೂಡ ಹೃದಯಾಘಾತವಾಗುತ್ತಿದೆ. ನೋಡಿ ಜನ, ನಮ್ಮ ಯೂತ್ ಸಮೂಹ ಏನಿದೆ, ಯುವಕರು ಏನಿದ್ದಾರೆ, ಜಂಕ್ ಫುಡ್ಗಳನ್ನ ಜಾಸ್ತಿ ತಿಂತಾರೆ. ಹೊರಗಡೆ ಆದಷ್ಟು ಬರೀ ಹೊರಗಡೆ ಪಾರ್ಟಿ ಅವು ಇವೆಲ್ಲ ಮಾಡ್ಕೊಂಡು ಬೇಕಾಬಿಟ್ಟು ತಿನ್ನೋದು. ಸೊ ಸಣ್ಣ ವಯಸ್ಸಲ್ಲಿ ಹೃದಯಾಘಾತ ಆಗ್ತಿದೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ಹೇಳೋದಿಷ್ಟೇ, ಆದಷ್ಟು ಮನೆ ಊಟ ಮಾಡಿ, ಎಣ್ಣೆ ಪದಾರ್ಥಗಳನ್ನ ಕಡಿಮೆ ತಿನ್ನಿ. ಆಮೇಲೆ ಗಾಣದಿಂದ ತಯಾರಾದ ಎಣ್ಣೆಗಳನ್ನ ಆದಷ್ಟು ತಿನ್ನಕ್ ಪ್ರಯತ್ನ ಪಡಿ. ಹಾಗಾಗಿ ನಿಮ್ಮ ಕಣ್ಣ ಮುಂದೆ ನೀವೇ ಎಣ್ಣೆಯನ್ನ ಆಡಿಸಿಕೊಂಡು, ಕೊಬ್ಬರಿ ಆಗಿರ್ಬೋದು, ಕಡಲೆಕಾಯಿ ಅಥವಾ ಸೂರ್ಯಕಾಂತಿ ಬೀಜ ಇವೆಲ್ಲ ಕೂಡ ಅದು ಎಣ್ಣೆಯಾಗಿ ಬಂದಾಗ ಅದನ್ನು ನೀವು ಬಳಸುವುದಕ್ಕೆ ಯೋಗ್ಯ ಎಂದು ಭಾವಿಸಬಹುದು. ಇಲ್ಲವಾದರೆ ಅವರು ಮಾಡುತ್ತಿರುವ ದಂಧೆಗಳಿಗೆ ಬಲಿಯಾಗಬಹುದು ಅಷ್ಟೇ ಅಂತ ಹೇಳಿದ್ದಾರೆ. ಸೊ ಫೈನಲಿ ನಾನು ಹೇಳೋದಿಷ್ಟೇ, ನಿಮ್ಗೆ ನಾವು ಮಾಡಿ ಕೊಡುವ ಎಣ್ಣೆಗಳ ಮೇಲೆ ಕೂಡ ನಿಮ್ಗೆ ಏನಾದ್ರು ನಂಬಿಕೆ ಇಲ್ಲ ಅನ್ನೋದಾದ್ರೆ ಬನ್ನಿ, ನಮ್ಮ ಮರದ ಗಾಣದಿಂದ ತಯಾರಾಗುವ ಪ್ರೋಸೆಸ್ ಏನಿದೆ ಅದನ್ನ ನೀವು ಕಣ್ಣಾರೆ ನೋಡ್ರಿ. ನಾವು ತಗೊಂಡು ಬರುವ ಸೀಡ್ಸ್ಗಳನ್ನ ನೀವು ನೋಡಿ
ಪರಿಶೀಲನೆ ಮಾಡಿ. ಅದಾದ ನಂತರ ನಿಮಗೆ ಇಷ್ಟ ಆದರೆ ನಮ್ಮಲ್ಲಿ ನಮ್ಮ ಹತ್ರನೇ 15 kg 30 kg ಒಂದು 10 kg ತಗೊಂಡು ನೀವು ನಮ್ಮಲ್ಲಿ ಹಾಕಿಸ್ಕೊಂಡು ಅದರದ್ದು ರುಚಿ ಒಂದ್ಸರಿ ನೋಡ್ರಿ. ಅದಾದ್ಮೇಲೆ ನೀವೇ ನಮಗೆ ಅಪ್ರಿಷಿಯೇಟ್ ಮಾಡ್ತೀರಿ, ಒಳ್ಳೆ ಕೆಲಸ ಮಾಡ್ತಿದ್ಯಪ್ಪ ಅಂತೇಳಿ. ಹಾಗಾಗಿ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸಬರಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಒತ್ತಿ. ನಮ್ಮ ಮರದ ಗಾಣದ ಎಣ್ಣೆ ತಯಾರಿಕಾ ಘಟಕ ಬಂದು ಹಳೆಯದಲ್ಲಿ ಕಲಗಟಗಿ ರೋಡಲ್ಲಿ ರೇನ್ಕೆ ಲೇಔಟ್ ಅಂತ ಇದೆ. ಸೊ ಅಲ್ಲಿದೆ. ದಯವಿಟ್ಟು ಒಂದ್ಸರಿ ನೀವು ಬಂದು ವಿಸಿಟ್ ಮಾಡ್ರಿ. ಸೊ ನಿಮಗೆ ನಾವು ಮಾಡುವ ಕೆಲಸ ಇಷ್ಟ ಆದರೆ ದಯವಿಟ್ಟು ಬಂದು ನಮ್ಮ ಹತ್ರ ಎಣ್ಣೆಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.